ಕತ್ತಲೆಯೊಳಗೆ ಕೇಳಿಸುವ ಪ್ರತಿಯೊಂದು ಶಬ್ದಕ್ಕೂ ಒಂದು ಕಾರಣ ಇರಬಹುದು. ಆದರೆ ಕೆಲವು ಶಬ್ದಗಳು ಬದುಕಿರುವವರನ್ನು ಕರೆಯುವುದಿಲ್ಲ. ಆ ಮಂಜಿನೊಳಗಡೆ ಕಾಣಿಸಿದ ಆ ನೆರಳುಗಳು ನಿಧಾನವಾಗಿ ಸ್ಪಷ್ಟವಾಗಿ ಕಾಣಿಸ್ತಾ ಹೋಗುತ್ತೆ. ಅದನ್ನು ನೋಡಿದ 4 ಜನ ಸ್ನೇಹಿತರು ಭಯದಿಂದ ಅಲ್ಲೇ ನಿಂತುಬಿಡ್ತಾರೆ. ಮೊದಲಿಗೆ ಒಂದು ನೆರಳು, ಆಮೇಲೆ ಇನ್ನೊಂದು, ಹೋಗ್ತಾ ಹೋಗ್ತಾ ಹಲವಾರು ನೆರಳುಗಳು ಕಾಣಿಸ್ತಾ ಹೋಗುತ್ತೆ. ಅದು ನೋಡೋಕ್ಕೆ ಯಾವುದೋ ಮೆರವಣಿಗೆಗೆ ಹೋಗ್ತಾ ಇರೋ ಥರ ಇರುತ್ತೆ. ಹಳೆಯ ಹಬ್ಬದ ಉಡುಪುಗಳಲ್ಲಿ ಅವರುಗಳು ನಿಧಾನವಾಗಿ ನಡ್ಕೊಂಡು ಬರ್ತಾ ಇರ್ತಾರೆ. ಅವರ ಮುಖಗಳು ಸಂಪೂರ್ಣವಾಗಿ ಬಿಳಿಯಾಗಿರುತ್ತೆ, ಕಣ್ಣುಗಳು ಖಾಲಿಯಾಗಿರುತ್ತೆ. ಮಧ್ಯದಲ್ಲಿ ಒಬ್ಬ ಡೋಲುಗಾರ ಡೋಲ್ ಬಾರಿಸ್ಕೊಂಡು ಬರ್ತಾ ಇರ್ತಾನೆ. ಆದರೆ ವಿಚಿತ್ರ ಏನು ಗೊತ್ತಾ, ಅವನ ಕೈಗಳು ಡೋಲಿಗೆ ಸ್ಪರ್ಶಿಸ್ತಾನೇ ಇರಲ್ಲ. ಆದರೂ ಕೂಡ ಡೋಲಿನ ಶಬ್ದ ಮಾತ್ರ ಜೋರಾಗಿ ಕೇಳಿಸ್ತಾ ಇರುತ್ತೆ. ಇದನ್ನೆಲ್ಲ ನೋಡಿದ್ಮೇಲೆ ಆ 4 ಜನರಲ್ಲಿ ಒಬ್ಬ ನಡುಗ್ತಾ ಕೇಳ್ತಾನೆ, ಇವರೆಲ್ಲ ಯಾರು ಅಂತ. ಆ ಕ್ಷಣದಲ್ಲಿ ಮಂಜಿನೊಳಗಿಂದ ಒಂದು ಧ್ವನಿ ಕೇಳಿಸುತ್ತೆ. ಹಬ್ಬಕ್ಕೆ ಬಂದಿದ್ದೀರಲ್ಲ. 4 ದಿಕ್ಕಿನಿಂದ ಅದೇ ಧ್ವನಿ ಕೇಳಿಸ್ತಿರುತ್ತೆ. ಆ ಧ್ವನಿ ಕೇಳಿಸ್ಕೊಂಡ ತಕ್ಷಣ 4 ಜನ ಹಿಂದೆ ತಿರುಗಿ ಓಡೋಗ್ತಾರೆ. ಮಳೆ ಕೂಡ ಜೋರಾಗಿ ಬರ್ತಿರುತ್ತೆ. ಹಿಂದಿನಿಂದ ಅದೇ ಡೋಲಿನ ಶಬ್ದ ಅವರನ್ನೇ ಹಿಂಬಾಲಿಸೋ ಥರ ಇರುತ್ತೆ. ಓಡ್ತಿದ್ದಾಗ ಒಬ್ಬನ ಫೋನ್ ಅಲ್ಲೇ ಕೆಳಗೆ ಬಿದ್ದೋಗ್ಬಿಡುತ್ತೆ. ಫೋನ್ ಎತ್ಕೊಳ್ಳೋಣ ಅಂತ ಒಬ್ಬ ಅಲ್ಲೇ ನಿಂತ್ಕೊಂಡ್ಬಿಡ್ತಾನೆ. ಹಿಂತಿರುಗೊಂದ್ಸತಿ ನೋಡ್ತಾನೆ. ಅವನಿಗೆ ಒಂದು ವೃದ್ಧ ಮಹಿಳೆ ನಿಂತಿರೋದು ಕಾಣುತ್ತೆ. ಅವಳ ಕಣ್ಣುಗಳು ಸಂಪೂರ್ಣವಾಗಿ ಕಪ್ಪಾಗಿರುತ್ತೆ. ಅವಳು ನಿಧಾನವಾಗಿ ಕೇಳ್ತಾಳೆ, ಹಬ್ಬ ಮುಗಿಯುವ ಮುಂಚೆ ಯಾಕೆ ಹೋಗ್ತಿದ್ದೀಯಾ? ಉಳಿದ 3 ಜನ ಸ್ನೇಹಿತರು ಅವನನ್ನು ಹೇಳ್ಕೊಂಡು ಓಡಿ ಹೋಗ್ತಾರೆ. ಸ್ವಲ್ಪ ದೂರ ಹೋದ್ಮೇಲೆ ಕಾಡು ಕೂಡ ದಾಟ್ಕೊಂಡು ಅವರು ಹೊರಗೆ ಬರ್ತಾರೆ. ಮಾರನೇ ದಿನ ಬೆಳಿಗ್ಗೆ ಆ ಫೋನ್ನ ವಾಪಸ್ ತರೋಣ ಅಂತ ಅದೇ ಹಳ್ಳಿಗೆ ವಾಪಸ್ ಹೋಗ್ತಾರೆ. ಆ ಫೋನ್ ಕೂಡ ಅಲ್ಲೇ ಇರುತ್ತೆ. ಅದಾದಮೇಲೆ ಅದರಲ್ಲಿ ವಿಡಿಯೋ ರೆಕಾರ್ಡ್ ಆಗಿರೋದನ್ನ ನೋಡ್ತಾರೆ. ಅದರಲ್ಲಿ ಅವರು ಖಾಲಿ ಹಳ್ಳಿಯಲ್ಲಿ ಓಡ್ತಿರೋದು ಮಾತ್ರ ಕಾಣಿಸ್ತಿರುತ್ತೆ. ಯಾವ ಮೆರವಣಿಗೆನೂ ಇರಲ್ಲ, ಯಾವ ಡೋಲುಗಾರನೂ ಇರಲ್ಲ. ಆದರೆ ಆ ಆಡಿಯೋದಲ್ಲಿ ಒಂದು ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇರುತ್ತೆ. ಅದೇನೆಂದರೆ, ಮುಂದಿನ ಮಳೆಗಾಲಕ್ಕೆ ಮತ್ತೆ ಬನ್ನಿ. ಸ್ಥಳೀಯರು ಹೇಳುವ ಪ್ರಕಾರ ಆ ದಿನದ ನಂತರ ಆ 4ರನ್ನು ಮತ್ತೆ ಯಾರೂ ನೋಡಲೇ ಇಲ್ಲ. ಆದರೆ ಇಂದಿಗೂ ಮಳೆಗಾಲದ ರಾತ್ರಿ ಆ ಹಳ್ಳಿಯಿಂದ ಡೋಲು ಶಬ್ದ ಕೇಳಿಸುತ್ತದೆ ಮತ್ತು ಆ ಶಬ್ದದ ನಡುವೆ ಒಂದು ಧ್ವನಿ ಸ್ಪಷ್ಟವಾಗಿ ಕೇಳಿಸುತ್ತದೆ. ಅದೇನು ಅಂದರೆ, ಹಬ್ಬ ಶುರುವಾಗಿದೆ, ಈ ಬಾರಿ ನಿನ್ನ ಸರದಿ.